ಪ್ರಕರಣ ಅಲ್ಲಿ ಆಗ್ತಾ ಇದೆಯೋ ಸರ್ವಾಧಿಕಾರಿಯಾಗಿ ಧೋರಣೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಯಾರಿಗೆಲ್ಲ ರಾಜಕೀಯ ಬಲ, ಹಣ ಬಲ, ಜನಬಲ ಇವು ಬಲಗಳಿದೆಯೋ ಅವ್ರನ್ನ ಯಾವತ್ತೂ ಸೋಲ್ಸೋಕ್ಕಾಗಲ್ಲ ಅಂತ ನಾವು ಬರ್ದು ಬೋರ್ಡ್ಗೆ ಆಗ್ತಾ ಇದ್ದೋ. ಇವತ್ತು ಕಣ್ಣೆದುರುಗಡೆ ಒಬ್ಬನಿಗೆ ಲಕ್ಷಾಂತರ ಮಂದಿ ಭಕ್ತಾದಿಗಳಿದ್ದಾರೆ, ಕೋಟ್ಯಾಂತರ ಹಣ ಇದೆ, ಆಸ್ತಿ ಇದೆ, ಮತ್ತು ರಾಜಕಾರಣ ಇದೆ. ಮೂರು ಬಲದಿಂದ ಬಗ್ಸಕಾಯ್ತಾರೆ ಅಂತ ಹೇಳಿದ್ರೆ ಅದನ್ನು ಮೀರಿಸುವಂಥ ಶಕ್ತಿ ನಮ್ಮ ಹೋರಾಟಗಾರರಿಗೆ ಮಾತ್ರ ಅಂತ ನಾನು ಇಲ್ಲಿ ಹಲವಾರು ಪ್ರಕರಣಗಳು ಈ ರೀತಿಲಿ ಅವುಗಳನ್ನ ತೊಡೆದಾಕಿ ಅವ್ರಿಗೆ ಸರಿಯಾದ ಶಿಕ್ಷಣ ಕೊಡಿಸಿದೆ. ಹಾಗೆ ಈ ಒಂದು ಹೋರಾಟಕ್ಕೆ ನನ್ನದು ಯಾವುದೇ ಕೆಲಸ ಇದ್ರೂ ಕೂಡ, ನ್ಯಾಯಾಲಯದ ಕೆಲಸ ಇದ್ರೂ ಕೂಡ ಬಿಟ್ಟು ನಾವು ಬಂದು ನನ್ನ ಜನ ಬೆಂಬಲ ಮತ್ತು ಆರ್ಥಿಕ ಬೆಂಬಲವನ್ನು ಕೊಟ್ಟು ಇದಕ್ಕೆ ನ್ಯಾಯ ತೋರಿಸೋದಕ್ಕೆ ನಾವು ಕಂಕಣಬದ್ಧರಾಗಿರ್ತೀವಿ ಅಂತ ಇಲ್ಲಿ ಹೇಳ್ತೀನಿ. ಈ ಒಂದು ದಿಕ್ಕು ತಪ್ಪಿಸಿರೋಂಥ ವಿಚಾರ ನಾವು ನೋಡ್ತಾ ಇದ್ದಂಗೆ ಇದಕ್ಕೆ ಧಾರ್ಮಿಕವಾದ ಲೇಪನ ಹಚ್ತಲ್ಲ ಅವ್ರನ್ನೂ ಕೂಡ ನಾವು ಸದೆ ಬಡಿಬೇಕಾಗಿದೆ. ಯಾಕಂದರೆ ಎಲ್ಲಿ ಧಾರ್ಮಿಕ ಲೇಪನ ಹಚ್ತಾರೋ ಅಲ್ಲಿ ನಾವು ನ್ಯಾಯ ತಗೊಳ್ಳೋಕ್ಕಾಗಲ್ಲ ಅಂತ ಈ ಒಂದು ವಿಚಾರದಲ್ಲಿ ಯಾವುದು ರಾಜಕೀಯ ಬಲ, ಹಣ ಬಲ, ಜಾತಿ ಬಲ ಮತ್ತು ಇವೇ ಬಲಗಳೇನಿದೆಯೋ ಅದ್ರ ಜೊತೆಗೆ ಇವತ್ತು ಧರ್ಮದ ಲೇಪನ ತುಂಬ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ನಮಗೆ ಮೈಂಡಿಗೆ ತುಂಬ್ತಾ ಇದ್ದಾರೆ. ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನಮಗೆ ಬೇಕಾಗಿರೋದು ಕ್ರಿಮಿನಲ್ಸ್ಗಳ ಬಗ್ಗೆ ಮಾತ್ರ. ಏನು ಇವತ್ತು ಕ್ರಿಮಿನಲ್ಸ್ಗಳ ಬಗ್ಗೆ ಇವತ್ತು ಬಚಾವ್ ಆಗ್ತಾ ಇದ್ದಾರೋ 40 ವರ್ಷ ತನಿಖೆ ಆಗಬೇಕು, ಅದು ಸಮಗ್ರವಾಗಿ ತನಿಖೆ ಆಗಬೇಕು. ಅಲ್ಲಿವರೆಗೂ ಹೋರಾಟ ಮಾಡೋದು ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದ.